ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ. ನಾನು ಮೂಲತಃ ಅರಕಲಗೂಡು ಹಾಸನದವನು. ಅಮೆರಿಕದಲ್ಲಿ ಒಂದು 13 ವರ್ಷ ಕಾರ್ ತಯಾರಿಕಾ ಕಾರ್ ಡಿಸೈನಿಂಗಲ್ಲಿದ್ದೆ ನಾನು. ನಮ್ಮ ತೋಟದಲ್ಲೇ ಒಬ್ಬ ಕಾರ್ಮಿಕ ಮರದಿಂದ ಮೇಲೆ ಕೆಳಗೆ ಬಿದ್ದು ಸಾಯೋ ಪರಿಸ್ಥಿತಿ ಬಂದಿತ್ತು. ಮರ ಹತ್ತೋದಕ್ಕೆ ಪರ್ಯಾಯ ಯಾವುದು ಉಪಕರಣಗಳಿದೆ ಅಂತ ಹುಡುಕ್ತಾ ಹೊರಟೆ. ಬಿದಿರು ದೋಟಿಯಲ್ಲಿ ತುಂಬ ಸುಲಭ ಕೆಲಸ ಆಗುತ್ತೆ, ಒಂದು 20 ಅಡಿ ತನಕ. ಆದರೆ 40-50 ಅಡಿಗೆ ಹೋದಾಗ 2-3 ಜಾಯಿಂಟ್ ಮಾಡ್ಕೋಬೇಕು, ಅದರಲ್ಲಿ ಬಳುಕೋ ಸಮಸ್ಯೆ ಇರುತ್ತೆ. ಇದು ನಮ್ಮ 70 ಅಡಿಯ ಕುಯಿಲ್ ದೋಟಿ. ಇದು ತುಂಬ ಸುಲಭ. ನಿಮಗೆ ಹೀಗೆ ಕತ್ತಿನ ಈ ಲಾಕಿಗೆ ಓಪನ್ ಮಾಡಿ ಹಿಂಗೆ ಹಾಕ್ಬಿಟ್ಟು ತೆತ್ತಿ ನೋಡಬೇಕು. ಸೊ ಕುತ್ತಿಗೆ ನೋವು, ಶೋಲ್ಡರ್ ಪೈನ್ ಬರುತ್ತೆ. ಆಮೇಲೆ ನನಗೆ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಹೊಡೆದ್ರೆ ಕಣ್ಣಿಗೆ ಔಷಧಿ. ಇದನ್ನು ನೋಡಿ ಒಂದೇ ಕೈಯಲ್ಲಿ ಹಿಡಿಬೋದು ನೀವು. ಇನ್ನೊಂದು ಕೈ ಏನಕ್ಕೆ ಫ್ರೀ ಬೇಕು ಅಂತಂದರೆ ಇಲ್ಲಿ ಟ್ರಿಗರ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಮಾತ್ರ ಅಲ್ಲಿ ಸ್ಪ್ರೇ ಆಗುತ್ತೆ. ಯಾವಾಗ ಕೊನೆಗೆ ನೀವು ಗುರಿ ಇಡ್ತೀರೋ ಆವಾಗ ಮಾತ್ರ ಸ್ಪ್ರೇ ಮಾಡೋದು. ಆಮೇಲೆ ಇದರಲ್ಲಿ ಬೆಂಡಿಂಗ್ ಆ್ಯಕ್ಷನ್ ಇದೆ ನೋಡಿ. ಟೈಮ್ ಈಸ್ ಮನಿ. ಈಗ ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ನಮಸ್ಕಾರ ನನ್ನ ರೈತ ಬಾಂಧವರೇ. ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ. ನಾನು ಮೂಲತಃ ಅರಕಲಗೂಡು ಹಾಸನದವನು. NI ಮೈಸೂರಲ್ಲಿ ನಾನು ಇಂಜಿನಿಯರಿಂಗ್ ಪದವಿ ಪಡೆದೆ. ಆಮೇಲೆ ನಾನು ಬ್ಯಾಂಗ್ಳೂರಲ್ಲಿ ಬೇರೆ ಬೇರೆ ಮೆಕ್ಯಾನಿಕಲ್ ಕಂಪ್ನಿಲಿ ಕೆಲಸ ಮಾಡಿ ಅಮೆರಿಕದಲ್ಲಿ ಒಂದು 13 ವರ್ಷ, ಆಮೇಲೆ ಯುರೋಪಲ್ಲಿ ಎಲ್ಲ ಕಂಪನೀಸಲ್ಲೂ ಕಾರ್ ತಯಾರಿಕಾ ಕಾರ್ ಡಿಸೈನಿಂಗಲ್ಲಿದ್ದೆ ನಾನು. ಜಗ್ವಾರ್, ಲ್ಯಾಂಡ್ ರೋವರು, ಫೋರ್ಡು, ಹಾಂಡಾ ಇಂಥ ಕಂಪ್ನೀಸ್ಗೆ ಕಾರ್ ತಂತ್ರಜ್ಞಾನದಲ್ಲಿ ಪೇಟೆಂಟ್ಸ್ ಎಲ್ಲ ನನ್ನ ಹೆಸರಲ್ಲಿ ಹೊಂದಿದ್ದೇನೆ. ನಮ್ಮ ತಂದೆಯವ್ರ ತೋಟ ಅರಕಲಗೂಡು ಹಾಸನದಲ್ಲಿ ಇತ್ತು. ಅದನ್ನು ನಾನು ಅಮೇರಿಕದಿಂದ ನೋಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂತು. ಆಗ ನನಗೆ ಮೇಯ್ನ್ ಸಮಸ್ಯೆ ಎದುರಾಗಿದ್ದು ಅಡಿಕೆ ಮರ, ತೆಂಗಿನ ಮರ ಹತ್ತೋ ಕಾರ್ಮಿಕರ ಅಭಾವ, ಆಮೇಲೆ ಅವರ ಜೀವಕ್ಕಿರುವ ರಿಸ್ಕು. ನಮ್ಮ ತೋಟದಲ್ಲೇ ಒಬ್ಬ ಕಾರ್ಮಿಕ ಮರದಿಂದ ಮೇಲೆ ಕೆಳಗೆ ಬಿದ್ದು ಸಾಯೋ ಪರಿಸ್ಥಿತಿ ಬಂದಿತ್ತು. ಲಕಿಲಿ ಅವತ್ತು ಅವನು ಬೀಳಲಿಲ್ಲ. ಅದನ್ನು ನಾನು ಕೇಳ್ಪಟ್ಟಾಗ ಒಬ್ಬ ಮನುಷ್ಯ ಲೈಫ್ ರಿಸ್ಕ್ ಮಾಡಿಕೊಂಡು ಮರ ಹತ್ತಿ ಏನಕ್ಕೆ ದುಡಿಬೇಕು? ಲೈಫ್ ರಿಸ್ಕ್ ಮಾಡಿಕೊಳ್ಳೇ ದುಡಿದ್ರೆ ಒಳ್ಳೆಯದು. ಆಗ ಎಲ್ಲರಿಗೂ ಅದು ಸೇಫ್ಟಿ ಇರುತ್ತೆ. ಯಾಕಂದರೆ ಎಷ್ಟೇ ಕಾಂಪನ್ಸೇಷನ್ ಕೊಟ್ಟರು ಒಂದು ಜೀವನ ನಾವು ತಂದುಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಮರ ಹತ್ತೋದಕ್ಕೆ ಪರ್ಯಾಯ ಯಾವುದು ಉಪಕರಣಗಳಿದೆ ಅಂತ ಹುಡುಕ್ತಾ ಹೊರಟೆ. ಆಗ ನನಗೆ ಯಾವುದೂ ಸೇಫ್ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನೆಲದಿಂದನೇ ಏನಾದರೂ ಒಂದು ಪದ್ಧತಿ ಡೆವಲಪ್ ಮಾಡಬೇಕು ಅಂತ ನನಗೆ ಇಷ್ಟ ಆಗಿದ್ದು ಬಿದಿರು ದೋಟಿ. ಬಿದಿರು ದೋಟಿಯಲ್ಲಿ ತುಂಬ ಸುಲಭ ಕೆಲಸ ಆಗುತ್ತೆ, ಒಂದು 20 ಅಡಿ ತನಕ. ಆದರೆ 40-50 ಅಡಿಗೆ ಹೋದಾಗ 2-3 ಜಾಯಿಂಟ್ ಮಾಡ್ಕೋಬೇಕು, ಅದರಲ್ಲಿ ಬಳುಕೋ ಸಮಸ್ಯೆ ಇರುತ್ತೆ. ಹಾಗಾಗಿ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಹೈಟ್ ಅಡ್ಜಸ್ಟಬಿಲಿಟಿ ಇಲ್ಲ ಬಿದಿರು ದೋಟಿಲಿ. ಸೊ ಹಾಗಾಗಿ ಒಂದು ಹೈಟ್ ಅಡ್ಜಸ್ಟಬಲ್ ಸಿಸ್ಟಮ್ ಮಾಡಿ ಅದು ಹಗುರ ಮತ್ತು ಬಳಕದೇ ಇದ್ದರೆ ಅದು 100% ಶಾಶ್ವತ ಪರಿಹಾರ ಆಗುತ್ತೆ ಈ ನಮ್ಮ ಏನು ಮರ ಏರಿ ಕೆಲಸ ಮಾಡೋ ಪದ್ಧತಿಗೆ ಅಂತ ನಾನು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೆ. ಇದೊಂದು ಕಳೆದ 7 ವರ್ಷ ಹಿಂದೆ ನಾನು ಸ್ಟಾರ್ಟ್ ಮಾಡಿದ್ದು. ಅಮೆರಿಕದಲ್ಲೇ ಇದ್ಕೊಂಡು ಇದನ್ನು ನಾನು ಇಂಡಿಯಾದಲ್ಲಿ R&D ಮಾಡಿಸಿದೆ. ಸೊ ಆಗ ನನಗೆ ಈ ರಾಕೆಟ್ ಸೈನ್ಸು, ಆಮೇಲೆ ರೇಸ್ ಕಾರಲ್ಲಿ ಕಾರ್ಬನ್ ಫೈಬರ್ ಅನ್ನೋ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಆ ತಂತ್ರಜ್ಞಾನದ ಒಂದು ಅವೇರ್ನೆಸ್ ಇತ್ತು. ಹಾಗಾಗಿ ಅದನ್ನು ಬಳಸಿದ್ರೆ ನಮ್ಮ ಪೈಪ್ಸಲ್ಲಿ ಇದನ್ನು ಹಗುರ ಮತ್ತು ತುಂಬ ಬಲಿಷ್ಠವಾಗಿ ಮಾಡಬಹುದು ಅಂತ ನನಗನ್ಸಿತ್ತು. ಹಾಗಾಗಿ ಅದನ್ನು ಆವಾಗ ನಾವು ನನ್ನ ತೋಟದಲ್ಲಿ ಅದನ್ನು ಟೆಸ್ಟ್ ಮಾಡಿ ನಾವು ಫಸ್ಟ್ ಮಾಡಿದ್ದು ಕುಯಿಲ್ ದೋಟಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇದು ನಮ್ಮ 70 ಅಡಿಯ ಕುಯಿಲ್ ದೋಟಿ. ಇದಕ್ಕೆ ನೀವು ಇಲ್ಲಿ ತುದಿಲಿ ನೋಡ್ತಾ ಇರ್ಬೋದು, ನಾನು ಒಂದು ಕತ್ತಿ ಫಿಟ್ ಮಾಡಿದ್ದೀವಿ. ಇದು ತುಂಬ ಸುಲಭ. ನಿಮಗೆ ಹೀಗೆ ಕತ್ತಿನ ಈ ಲಾಕಿಗೆ ಓಪನ್ ಮಾಡಿ ಹಿಂಗೆ ಹಾಕ್ಬಿಟ್ಟು ಈ ಲಾಕ್ ಹಿಂಗೆ ಕ್ಲೋಸ್ ಮಾಡಿದ್ರಾಯ್ತು. ಇದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಲಾಕ್ಸ್ ಓಪನ್ ಮಾಡ್ಕೋಬೇಕಂದ್ರೆ ನೀವು ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ಓಪನ್ ಮಾಡ್ಕೋಬೋದು. ಇದು 70-80 ಅಡಿ ತನಕ ಹೋಗುತ್ತೆ. ಇವಾಗ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ, ಇದು ಇಂಟರ್ಲಾಕ್ ಮೆಕ್ಯಾನಿಸಮ್ ಅಂತ. ಇದರಲ್ಲಿ ನೀವು ಅಡಿಕೆ ಅಥವಾ ತೆಂಗಿನ ಮರಕ್ಕೆ ಕತ್ತಿ ಹಾಕಿ ಎಳೆದಾಗ ಮುಂಚೆ ಏನಾಗ್ತಾಯಿತ್ತು, ಮೇಲಿನ ಪೀಸ್ ಮೇಲೆ, ಕೆಳಗಿನ ಪೀಸ್ ಕೆಳಗೆ ಉಳಿತಾಯಿತ್ತು. ಈ ಡಬಲ್ ಲಾಕ್ ಸಿಸ್ಟಮ್ ಏನಿದೆಯಲ್ಲ, ಇದರಿಂದ ಯಾವುದೇ ಕಾರಣಕ್ಕೂ ಮೇಲಿನ ಪೈಪು ಮೇಲೆ ಉಳಿಯೋದಿಲ್ಲ. ಸೊ ಹಾಗಾಗಿ ಏನು ಈ ದೋಟಿಯಲ್ಲಿ ಒಂದು ನ್ಯೂನತೆ ಇತ್ತಲ್ಲ ಮುಂಚೆ, ಅದನ್ನು ಈಗ ಸಾಲ್ವ್ ಮಾಡಿದ್ದೀವಿ. ಆಮೇಲೆ ಇದರಲ್ಲಿ ನೆಕ್ಸ್ಟ್ ವಿಶೇಷತೆ ಏನಪ್ಪ ಅಂತಂದರೆ, ಈ ಲಾಕ್ ಸಿಸ್ಟಮಲ್ಲಿ ಪೈಪ್ ಜಾರದೇ ಇರೋ ಥರ ನಾವು ಇದಕ್ಕೆ ಹಲ್ಗಳನ್ನು ಕೊಟ್ಟಿದ್ದೀವಿ. ಇದಕ್ಕೆ ಟೀತ್ ಸಿಸ್ಟಮ್ ಅಂತ ಹೇಳ್ತೀವಿ. ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಒಳಗಡೆ ಗ್ರೂವ್ಸ್ ಅಥವಾ ಟೀತ್ಸ್ ಇದೆ. ಈ ಟೀತ್ ಇರೋದ್ರಿಂದ ನಿಮಗೆ ದೋಟಿ ಸ್ಲಿಪ್ ಆಗೋದಿಲ್ಲ ಹಾಗೂ ಜಾರೋದಿಲ್ಲ ಇದು. ಸೊ ಆಮೇಲೆ ಇದರಲ್ಲಿ ಇನ್ನೊಂದು ಮುಖ್ಯವಾದ ತಾಂತ್ರಿಕ ಫೀಚರ್ ಏನಪ್ಪ ಇದೆ ಅಂತಂದರೆ, ಇದರಲ್ಲಿ ಒಂದು ಪೈಪಿಂದ ಇನ್ನೊಂದು ಪೈಪ್ಗೆ ಲಾಕಲ್ಲಿ ಕರೆಂಟ್ ಫಿಲ್ಟರ್ ಇದೆ. ಅದು ಏನಕ್ಕೆ ಬೇಕಪ್ಪ ಅಂತಂದರೆ, ಈ ದೋಟಿ ಕಾರ್ಬನ್ ಫೈಬರ್ ಮೆಟೀರಿಯಲ್ ಏನಿದೆಯಲ್ಲ, ಇದು ಹಗುರ ಹಾಗೂ ಬಲಿಷ್ಠ. ಆದರೆ ಇದು ಕರೆಂಟ್ಗೆ ನಮ್ಮ ಕಾಪರು, ಅಲ್ಯೂಮಿನಿಯಂಗಿಂತ ಒಳ್ಳೆಯ ವಾಹಕ.
ಇಟ್ ಈಸ್ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇದರಲ್ಲಿ ಏನಾಗುತ್ತೆ, ನೀವು ಈ ಪೈಪಿಗೆ ಕರೆಂಟ್ ಕೊಟ್ಟಾಗ ಮೇಲಿನ ಪೈಪಿಗೆ ಒಂದು ಪೈಪಿಂದ ಇನ್ನೊಂದು ಪೈಪಿಗೆ ಒಂದು 40% ಕಡಿಮೆ ಕರೆಂಟು ಕಟ್ಟಾಗುತ್ತೆ. ಲಾಕ್ ಫಿಲ್ಟ್ರಲ್ಲಿ ಇದೆ, ಎಲೆಕ್ಟ್ರಿಸಿಟಿ ಫಿಲ್ಟ್ರ್ ಇದೆ ಲಾಕಲ್ಲಿ. ಸೊ ಈಗ 4ನೇ 5ನೇ ಪೈಪಿಗೆ ನಿಮಗೆ 220 ವೋಲ್ಟೇಜ್ ತನಕ ಒಂದು ಸ್ವಲ್ಪನೂ ಕರೆಂಟ್ ಬರೋದಿಲ್ಲ. ಆದರೆ 11,000 ವೋಲ್ಟೇಜ್ಗೆ ಈಗ ನೋಡಿ, ಈ ದೋಟಿ ಏನು ಕೈಯಲ್ಲಿ ಹಿಡಿದಿದ್ದೀನಲ್ಲ, ಇದರಲ್ಲಿ 11,000 ವೋಲ್ಟ್ಗೆ ಎಲೆಕ್ಟ್ರಿಕ್ ಪ್ರೊಟೆಕ್ಷನ್ ಕೋಟಿಂಗ್ ಇದೆ. ಅದೇ ಈ ನೀಲಿ ಕಲರ್ ದೋಟಿಯಲ್ಲಿ ಈ ಮುಂಚೆ ನಾವು ಕೊಡ್ತಾ ಇದ್ದಿದ್ರಲ್ಲಿ ಈ ಎಕ್ಸ್ಟ್ರಾ ಕೋಟಿಂಗ್ ಇಲ್ಲ. ಇವಾಗ ಎಕ್ಸ್ಟ್ರಾ ಕೋಟಿಂಗ್ ಹಾಕಿರೋದ್ರಿಂದ 11,000 ವೋಲ್ಟೇಜ್ಗೆ ನಾವು ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಇರುತ್ತೆ ಅಂತ ಹೇಳ್ತೀವಿ. 100ಕ್ಕೆ 100 ಇರುತ್ತೆ ಅಂತ ಹೇಳಲ್ಲ, ಆದರೆ 99% ನಿಮಗೆ ಸೇಫ್ಟಿ ಇರುತ್ತೆ. ಯಾಕಂದರೆ ದೋಟಿ ಒದ್ದೆ ಇದ್ದರೆ, ಮೇಲಿಂದ ನೀರು ಹರಿತಾ ಇದ್ದರೆ ಕರೆಂಟ್ ಬರೋ ಸಾಧ್ಯತೆ ಇರುತ್ತೆ. ಈ ಕೋಟಿಂಗ್ ಏನಾದರೂ ಹರಿದೋಗಿದ್ರೆ ನಾವು ಏನಾದರೂ ಅವಘಡಗಳು ಮಾಡಿಕೊಂಡು ಯಾರಾದ್ರು ಕತ್ತಿಗಿತ್ತಿಲಿ ಹೊಡೆದು, ಹಾಗಾಗಿ ಸೇಫ್ಟಿಗಾಗಿ ಕೊಟ್ಟಿದ್ದೀವಿ. ಬಂಡತನ ಮಾಡಿಕೊಂಡು 11,000 ವೋಲ್ಟೇಜ್ ಲೈನಿಗೆ ಪ್ರೊಟೆಕ್ಷನ್ ಇದೆ ಅಂತ ಹೇಳಿದ್ದಾರೆ ಅಂತ ಹೋಗಿ ಟಚ್ ಮಾಡಿಕೊಂಡು ರಿಸ್ಕ್ ಮಾಡ್ಕೋಬೇಡಿ. ಬೇಕಾದ್ರೆ ಒಂದು ಟೆಸ್ಟ್ರು ಇಂಥದ್ದನ್ನು ಇಟ್ಕೊಂಡು ಅದಕ್ಕೆ ಟೆಸ್ಟ್ರ್ ಇಟ್ಟು ಟೆಸ್ಟ್ ಮಾಡಿ ಆದರೆ ಜೀವನ ರಕ್ಷಿಸ್ಕೊಳ್ಳಿ. ಯಾಕಂದರೆ 11,000 ವೋಲ್ಟೇಜಲ್ಲಿ ಏನಾಗುತ್ತೆ, ಒಂದು ಲೈನಿಗೆ ಟಚ್ ಆದರೂ ಟಚ್ ಆಗಿರೋ ಪೈಪ್ ಸುಡುತ್ತೆ. 440 ವೋಲ್ಟೇಜ್ಗೆ ಟಚ್ ಆದರೆ, ಒಂದು ಲೈನಿಗೆ ಟಚ್ ಆದರೆ ಸುಡಲ್ಲ, 2 ಲೈನಿಗೆ ಟಚ್ ಆದರೆ ಇದು ಶಾರ್ಟಾಗಿ ಬರ್ನ್ ಆಗೋಗುತ್ತೆ ಪೈಪು. ಮನುಷ್ಯನ ಜೀವಕ್ಕೆ ಅಪಾಯ ಇರಲ್ಲ. ಆಮೇಲೆ ಎಲ್ಲರೂ ಒಂದು ಪ್ರಶ್ನೆ ಏನಪ್ಪ ಇರುತ್ತೆ ಅಂದರೆ, ದೋಟಿಯ ಲೈಫ್ ಹೇಗಿದೆ? ಈ ದೋಟಿ ಕಾಸ್ಟು 30,000ದಿಂದ 85,000 ತನಕ ಇದೆ. ಇದಕ್ಕೆ ಏನು ಲೈಫ್ ಬರುತ್ತೆ, ಏನು ವಾರಂಟಿ ಕೊಡ್ತೀರಾ, ಗ್ಯಾರಂಟಿ ಕೊಡ್ತೀರಾ ಅಂತ. ಸೊ ಈ ದೋಟಿ ನಾವು ಈಗ ಸಾಧಾರಣ ಒಂದು 25,000 ದೋಟಿ ಕೊಟ್ಟಿದ್ದೀವಿ. ಕಲ್ಲು ಮೇಲೆ ಅಥವಾ ಯಾವುದಾದ್ರೂ ಕಾಂಪೌಂಡ್ ಮೇಲೆ ಈ ಥರ ಮೂಗೇಟ್ ಬಿದ್ದರೆ ಮಾತ್ರ ಕಟ್ಟಾಗೋದು, ಇಲ್ಲ ಕರೆಂಟ್ ತಂತಿಗೆ ಟಚ್ ಆದಾಗಿ ಸುಟ್ಟೋದಾಗ ಮಾತ್ರ ಇದು ಹಾಳಾಗೋದು. ಯಾವುದೇ ಕಾರಣಕ್ಕೂ ಗೊನೆ ಸಿಕ್ಕಾಕೊಂಡಾಗ ಎಲ್ಲ ಇದು ಯು ಶೇಪಲ್ಲಿ ಬೆಂಡಾಗಿದೆ. 10 kg 20 kg ಗೊನೆ ಸಿಕ್ಕಾಕೊಂಡು, ಆದರೂ ಇದರಲ್ಲಿ ಸ್ಪ್ರಿಂಗ್ ಆ್ಯಕ್ಷನ್ ಇರೋದ್ರಿಂದ ಅದು ಬೆಂಡಾಗಿ ಪುನಃ ಸ್ಟ್ರೈಟ್ ಆಗುತ್ತೆ. 7 ವರ್ಷದಿಂದ ವರ್ಷಕ್ಕೆ ಆಲ್ಮೋಸ್ಟ್ ಒಂದು 100ರಿಂದ 300 ಎಕರೆ ಕೆಲಸ ಮಾಡ್ತಾ ಇರೋ ಗೊನ್ಕಾರರಿದ್ದಾರೆ. ಯಾರಿಗೂ ಇನ್ನೂ ಏನೂ ಆಗಿಲ್ಲ ಪೈಪ್ಗಳು. ಆ್ಯಂಡ್ ನಾವು ಒಬ್ಬ ಸಣ್ಣ ರೈತ, 2ರಿಂದ 10 ಎಕರೆ ಇರೋ ರೈತಂಗೆ 50 ವರ್ಷ ಲೈಫ್ ಹೇಳ್ತೀವಿ ಈ ದೋಟಿಗೆ. ಆ್ಯಂಡ್ ನಾನು ನಿಮಗೆ ಈಗ ತೋರಿಸಿದ್ದು ಕುಯಿಲ್ ದೋಟಿ. ಈಗ ನಾವು ಫಸ್ಟ್ ಮಾಡಿದಾಗ ಕುಯಿಲ್ ಸಿಸ್ಟಮು ನಮಗೆ ಮ್ಯಾಕ್ಸಿಮಮ್ ರೈತರು ಕೇಳಿದ್ದೇನಪ್ಪ ಅಂತಂದರೆ, ಮಲೆನಾಡಲ್ಲಿ ಅಡಿಕೆ ಮಳೆ ಬಂದು ಕೊಳೆತು ಹೋಗ್ತಾ ಇದೆ. ಮರ ತುಂಬ ಮಳೆ ಬಂದಾಗ ಮರ ಹತ್ತಕ್ಕೆ ಮರ ಒಣಗಿರಲ್ಲ, ತುಂಬ ಕಷ್ಟ ಆಗುತ್ತೆ. ಆಮೇಲೆ ಕೂಲಿ ಕಾರ್ಮಿಕರ ಅಭಾವ ತುಂಬ ಇದೆ. ಸೊ ಹಾಗಾಗಿ ನಾವು 7 ವರ್ಷ ಹಿಂದೆ ಇದನ್ನು ಸಂಕಲ್ಪ ಮಾಡಿ ಹೇಳಿದ್ವಿ, ಒಂದು ಮರ ಹತ್ತಿ ಸುತ್ತಲೂ ಒಂದು 20-30 ಮರಕ್ಕೆ ಹೊಡೆದಾಗ ಅದು ಸ್ಪ್ರೇ ಆಗೋದಿಲ್ಲ, ಅದು ವಾಷಿಂಗ್ ಸಿಸ್ಟಮ್ ಆಗುತ್ತೆ. ಏನಕ್ಕೆ ಅಂತಂದರೆ ಅದರಲ್ಲಿ ಮರಕ್ಕೆ ತುಂಬ ಹೈ ಪ್ರೆಷರಲ್ಲಿ ನಾವು ಔಷಧಿ ಹೊಡಿತೀವಿ. ಅದರಲ್ಲಿ ಒಂದು 5% 10% ಗೊನೆ ಮೇಲೆ ಬೀಳುತ್ತೆ, 90% ವೇಸ್ಟ್ ಆಗಿ ನೆಲ ಎಲ್ಲ ಬೆಳ್ಳಗೆ ಬೋರ್ಡೋ ದ್ರಾವಣ ಸಿಂಪಡಿಸಿರ್ತೀವಿ. ಅದಕ್ಕಾಗಿ ಆಗ ನಾವು ಸಂಕಲ್ಪ ಮಾಡಿದ್ದು ಈ ಸ್ಪ್ರೇ ದೋಟಿ ಅಂತ. ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ ಸ್ಪ್ರೇ ದೋಟಿ, ಇದರಲ್ಲಿ ತುದಿಗೆ ನಾಜಲ್ ಫಿಕ್ಸ್ ಮಾಡಿದ್ದೀವಿ. ಆಮೇಲೆ ಈ ರಿಂಗ್ ಸಿಸ್ಟಮ್ ಮಾಡಿದ್ದೀವಿ ನಾವು. ಈ ರಿಂಗ್ ಸಿಸ್ಟಮ್ ಒಳಗಡೆ ಈ ಪೈಪ್ ಬರುತ್ತೆ. ನೀವು ಒಂದು ಪೈಪಿಂದ ಇನ್ನೊಂದು ಪೈಪ್ ಹೀಗೆ ಎಳಿತಾ ಹೋದರೆ ಈ ಪೈಪು ಉದ್ದ ಆಗ್ತಾ ಇರುತ್ತೆ. ಇದು ಈ ಹೊಸ ವರ್ಷ ಎಡಿಷನ್ ನಮ್ಮ ಈ ಸ್ಪ್ರೇ ಸಿಸ್ಟಮ್ಗೆ. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಈ ಒಂದು ಹ್ಯಾಂಡಲ್ ಸಿಸ್ಟಮ್ ಕೊಟ್ಟಿದ್ದೀವಿ ಇಲ್ಲಿ. ಈ ಹ್ಯಾಂಡಲ್ ಸಿಸ್ಟಮ್ ಏನಕ್ಕಿರೋದಪ್ಪ ಅಂತಂದರೆ, ನಾನು ಈ ಹ್ಯಾಂಡಲ್ ಸಿಸ್ಟಮ್ ಇಲ್ಲದೆ ಇದ್ದರೆ ದೋಟಿನ ಹೀಗೆ 2 ಕೈಯಲ್ಲೂ ಹಿಂಗೆ ಹಿಡ್ಕೊಂಡು ನಿಂತ್ಕೋಬೇಕು, ಕತ್ತೆತ್ತಿ ನೋಡಬೇಕು. ಸೊ ಕುತ್ತಿಗೆ ನೋವು, ಶೋಲ್ಡರ್ ಪೈನ್ ಬರುತ್ತೆ. ಆಮೇಲೆ ನನಗೆ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಹೊಡೆದ್ರೆ ಕಣ್ಣಿಗೆ ಔಷಧಿ ಹಾರುತ್ತೆ. ಸೊ ಹಾಗಾಗಿ ನಾವು ಹೀಗೆ ಬೆಂಡ್ ಮಾಡಿ ಇಟ್ಕೊಳ್ಬೇಕು. ಬೆಂಡ್ ಮಾಡಿ ಇಟ್ಕೊಂಡಾಗ ಈಗ ಬೆನ್ನಿಗೂ ಸ್ಟ್ರೈನ್ ಆಗ್ತಾಯಿದೆ, ಮುಂದೆ ಹಿಂಗೆ ಬಗ್ಗಿ ನೋಡಬೇಕು. ಅದಕ್ಕೆ ಏನು ಸೊಲ್ಯೂಷನ್ ಅಂತ ನಾವು ಎಂಜಿನಿಯರ್ ಆಗಿ ಯೋಚಿಸಿದಾಗ, ಇದು ಒಂದು ಬೆಂಡಿಂಗ್ ಹ್ಯಾಂಡಲ್. ಇದನ್ನು ನೋಡಿ ಒಂದೇ ಕೈಯಲ್ಲಿ ಹಿಡಿಬೋದು ನೀವು. ಇನ್ನೊಂದು ಕೈ ಏನಕ್ಕೆ ಫ್ರೀ ಬೇಕು ಅಂತಂದರೆ, ಇಲ್ಲಿ ಟ್ರಿಗರ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಮಾತ್ರ ಅಲ್ಲಿ ಸ್ಪ್ರೇ ಆಗುತ್ತೆ ತುದಿಯಲ್ಲಿ. ಸೊ ನಿಮಗೆ ಯಾವಾಗ ಗೊನೆಗೆ ನೀವು ಗುರಿ ಇಡ್ತೀರೋ ಆವಾಗ ಮಾತ್ರ ಸ್ಪ್ರೇ ಮಾಡೋದು. ಆಮೇಲೆ ಇದರಲ್ಲಿ ಬೆಂಡಿಂಗ್ ಆ್ಯಕ್ಷನ್ ಇದೆ ನೋಡಿ. ಇದು ಹೀಗೆ ಒಂದು ನಿಂತ ಕಡೆಯಿಂದ ಎಡಗಡೆ ಬಲಗಡೆ ಒಂದು 4 ಸಾಲಿಗೆ ನೀವು ಹೀಗೆ 360 ಡಿಗ್ರಿ ನಿಂತ ಜಾಗದಿಂದ ಸ್ಪ್ರೇ ಮಾಡ್ಬೋದು. ಆಮೇಲೆ ಒಂದು ಮರ 60 ಅಡಿ ಇರುತ್ತೆ, ಒಂದು ಮರ 70 ಅಡಿ ಇರುತ್ತೆ, ಇನ್ನೊಂದು ಮರ 30 ಅಡಿ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಇದು 60 ಅಡಿ ದೋಟಿ ಇದ್ದರೆ ಮ್ಯಾಕ್ಸಿಮಮ್ ಲೆಂತ್ಗೆ ಹೈಟ್ ಮಾಡಬೇಕು. ಕಡಿಮೆ ಹೈಟಿನ ಮರ ಬಂದರೆ, ಅಂದರೆ 40 ಅಡಿ ಮರ ಬಂದರೆ ಒಂದು 30 ಡಿಗ್ರಿ ಈ ಸ್ಟ್ರೈಟ್ ದೋಟಿನ ಹಿಂಗೆ 30 ಡಿಗ್ರಿ ಬೆಂಡ್ ಮಾಡಿದ್ರೆ ಅದು 40 ಅಡಿಗೆ ಬರುತ್ತೆ. ನೀವು ಪೈಪ್ನೇ ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೂ ಬೇಕಾದ್ರೆ ನೆಲಕ್ಕೂ ಬಗ್ಗಿಸ್ಬೋದು ಇದನ್ನು ಹೀಗೆ ಕೈಯಲ್ಲಿ ಹಿಡ್ಕೊಂಡು. ಸೊ ಹಾಗಾಗಿ ಇದರ ಹೆಸರು ಬೆಂಡಿಂಗ್ ಹ್ಯಾಂಡಲ್ ಅಂತ.
ಇದು ಬೇರೆ ಬೇರೆ ಹೈಟಿನ ಮರಗಳಿಗೆ ನಾವು ಪೈಪ್ನ ಹೈಟ್ ಅಡ್ಜಸ್ಟ್ ಮಾಡ್ತಾ ಇದ್ದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಮಾಡಿರುವಂಥ ಸಿಸ್ಟಮ್ಮು. ಇದರಲ್ಲಿ ಸಾಧಾರಣ ಒಂದು ದಿನಕ್ಕೆ ನಿಂತ ಜಾಗದಿಂದ ಅಥವಾ ಒಂದು ಎಕರೆಗೆ ಮರ ಹತ್ತಿ ಹೊಡೆಯೋದಾದರೆ ಒಂದು ಅರ್ಧ ಎಕರೆ ಹೊಡೆದ್ರೆ ಈ ದೋಟಿಯಲ್ಲಿ 2 ರಿಂದ 4 ಎಕರೆ ಹೊಡೆಯೋರಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಔಷಧಿ ಪ್ರಮಾಣ ಮರ ಹತ್ತಿ ಹೊಡೆದ್ರೆ 6 ಬ್ಯಾರಲ್ ಹೊಡೆಯೋ ಜಾಗದಲ್ಲಿ 2 ಬ್ಯಾರಲ್ ಔಷಧಿ ಕನ್ಸ್ಯೂಮ್ ಆಗುತ್ತೆ. ಆಮೇಲೆ ದಿನಕ್ಕೆ 1 ರಿಂದ 2 ಎಕರೆ ಹೊಡೆದ್ರೆ ಕೂಲಿ ಉಳಿತಾಯದಲ್ಲಿ ಒಂದು 4-5 ಸಾವಿರ ಉಳಿತಾಯ ಆಗುತ್ತೆ. 1 ಎಕರೆಗೆ 1 ರೌಂಡ್ ಸ್ಪ್ರೇ ಮಾಡಿದ್ರೆ 4 ರಿಂದ 8 ಸಾವಿರ ಉಳಿತಾಯ ಇದೆ ಈ ದೋಟಿ ಪದ್ಧತಿಯಲ್ಲಿ. ಯಾಕಂದರೆ ಎಲ್ಲರಿಗೂ ಮುಖ್ಯ ಪ್ರಶ್ನೆ ಏನಪ್ಪ ಇರೋದು ಅಂದರೆ ದೋಟಿ ಕಾಸ್ಟ್ಲಿ. ಇವಾಗ ಟ್ರ್ಯಾಕ್ಟ್ರು ಕಾಸ್ಟ್ಲಿ. ಟಿಲ್ಲರ್ 80,000 1 ಲಕ್ಷಕ್ಕೆ ಸಿಗುವಾಗ ಟ್ರ್ಯಾಕ್ಟ್ರಿಗೆ 8 ಲಕ್ಷ ಕೊಡಬೇಕು. ನಾವು ಗುದ್ಲಿಲೂ ಉಳುಮೆ ಮಾಡ್ಬೋದು, ಟಿಲ್ಲರಲ್ಲೂ ಮಾಡ್ಬೋದು, ಟ್ರ್ಯಾಕ್ಟ್ರನ್ನೂ ತೊಗೋಬಹುದು. ಆದರೆ ಮನುಷ್ಯ ಇವಾಗ ಆಧುನಿಕ ಪದ್ಧತಿಗಳನ್ನ ಯೂಸ್ ಮಾಡಿಕೊಂಡು ಟೈಮ್ ಈಸ್ ಮನಿ ಈಗ. ಸೊ ಹಾಗಾಗಿ ಇದಕ್ಕೆ ಹಣ ಹಾಕಿದ್ರೆ ಇದರಲ್ಲಾಗೋ ಉಳಿತಾಯ ಇದೆಯಲ್ಲ ಅದೇ ನಮಗೆ ಮುಖ್ಯವಾದ ಸಬ್ಸಿಡಿ. ಎಲ್ಲರಿಗೂ ಒಂದು ಉಪಕರಣ ಅಂದರೆ ಫಸ್ಟು ನಾವು ಯೋಚಿಸೋದು ಸಬ್ಸಿಡಿ ಎಷ್ಟು ಅಂತ. ಆದರೆ ಉಳಿತಾಯದಲ್ಲಿ ಸಬ್ಸಿಡಿಗಿಂತ 10ರಷ್ಟು 100ರಷ್ಟು ನಿಮಗೆ ಲೈಫ್ ಲಾಂಗ್ ಸಬ್ಸಿಡಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು 1 ಎಕರೆಗೆ ಒಬ್ಬ ರೈತ ತೊಗೊಂಡು ಔಷಧಿ ಹೊಡೆಯೋದಕ್ಕೆ ಯೂಸ್ ಮಾಡಿದ್ರೆ ಒಂದು 20 ರಿಂದ 30 ಸಾವಿರ ಅಡಿಕೆ ಕುಯ್ಲು ಹಾಗೂ ಔಷಧಿ ಸಿಂಪಡಣೆಯಲ್ಲಿ ಉಳಿತಾಯ ಮಾಡಬಹುದು. ಹಾಗೆಯೇ ಕೊಳೆ ರೋಗದಿಂದ ಆ್ಯಾವ್ರೇಜ್ ವರ್ಷಕ್ಕೆ 20 ರಿಂದ 30 ಸಾವಿರ ಒಂದು ಎಕರೆಗೆ ಲಾಸ್ ಆಗ್ತಾಯಿದೆ. 20 ರಿಂದ 30% ಬೆಳೆ ಅಂದರೆ ಕನಿಷ್ಠ 40 ರಿಂದ 80 ಸಾವಿರ ಒಂದು ಸತಿಗೆ ಬೆಳೆ ಉಳಿಸ್ಕೊಂಡ್ರೆ ದೋಟಿ ಫ್ರೀ. ಇದನ್ನು ನಾನು 7 ವರ್ಷ ಹಿಂದೆ ಹೇಳಿದ್ದೆ. ಇವಾಗ ಪ್ರತಿ ರೈತರು ನಾವು ಎಲ್ಲೇ ಕೃಷಿ ಮೇಳಗಳಿಗೆ ಅಥವಾ ಅವರೇ ಫೋನ್ ಮಾಡಿದಾಗ ಅವರೇ ತುಂಬ ಖುಷಿಯಿಂದ ಹೇಳ್ತಾರೆ, ನೀವು ಹಿಂಗೆ ಹೇಳಿದ್ರಿ, ಇದು ಸತ್ಯ ಆಗಿದೆ, ನೀವು ಇದನ್ನು ಒಂದು ರೈತರಿಗೆ ಮಾಡಿರೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಅಂತ ರೈತರೇ ಬಂದು ನಮಗೆ ಹೇಳಿದ್ದಾರೆ. ಸೊ ನಿಮಗೆ ನಮ್ಮ ದೋಟಿ ಬಗ್ಗೆ ಏನೇ ಮಾಹಿತಿ ಬೇಕಾದರೆ ಇಲ್ಲಿ ನಮ್ಮ ಕಂಪನಿ ನಂಬರ್ 9606142520 ಅಥವಾ 7259350487 ಈ ನಂಬರ್ಗೆ ಸಂಪರ್ಕಿಸಿ. ನೀವು ನಮ್ಮನ್ನು ಗೂಗಲ್, ಯೂಟ್ಯೂಬು ಅಥವಾ ಫೇಸ್ಬುಕ್ಕಲ್ಲಿ ಹುಡುಕಬೇಕಂದ್ರೆ ಹೈಟೆಕ್ ದೋಟಿ ಅಥವಾ ಬಾಲಸುಬ್ರಹ್ಮಣ್ಯ ದೋಟಿ ಅಂತ ಹಾಕಿದ್ರೆ ನಮ್ಮ ಎಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ದು ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಬೇರೆ ಪ್ರಾಡಕ್ಟ್ಸು ನಾವು ತೋರಿಸ್ಕೊಡ್ತೀವಿ. ಧನ್ಯವಾದ. ಈ ಕಾರ್ಬನ್ ಫೈಬರ್ ಮೆಟೀರಿಯಲ್ ತುಂಬ ಹಗುರ ಮತ್ತು ಗಟ್ಟಿ ಅಂತ ಹೇಳಿದ್ವಲ್ಲ, ನಾನೀಗ ಇದನ್ನು ಆಲ್ಮೋಸ್ಟ್ ಒಂದು 30-40 ಅಡಿ ಎತ್ತಿದ್ದೀನಿ. ಸೊ ಇದು ಒಂದೇ ಕೈಯಲ್ಲಿ ಈಗ ಎತ್ಕೊಂಡು ಕೈಯಲ್ಲಿ ಹಿಡಿಬೋದು. ಇದು ನೋಡಿ, ಇಷ್ಟು ಒಳ್ಳೆ ಬ್ಯಾಲೆನ್ಸ್ ಇದೆ. ಮತ್ತು ಇದರಲ್ಲಿ ಆ್ಯಂಟಿ ಶೇಕ್ ಟೆಕ್ನಾಲಜಿ ಅಂತ ಇದೆ. ಆ್ಯಂಟಿ ಶೇಕ್ ಟೆಕ್ನಾಲಜಿ ಅಂದರೆ ಏನಪ್ಪ ಅಂದರೆ, ಇದನ್ನ ಶೇಕ್ ಮಾಡ್ತೀನಿ, ಎಷ್ಟು ಬೇಗ ನಿಲ್ಲುತ್ತೆ ನೋಡಿ, ಒಂದೇ ಸತಿಗೆ ಶೇಕ್ ಆಗಿ ನಿಂತೋಯ್ತು ಇದು. ಸೊ ಇದಕ್ಕೆ ಆ್ಯಂಟಿ ಶೇಕ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಆಮೇಲೆ ಈಗ ಒಂದು ನಮ್ಮ ದೇಶದಲ್ಲಿ ಈ ದುರಂತ ಏನಪ್ಪ ಅಂತಂದರೆ, ನಾವು ಈ ನೀಲಿ ಬಣ್ಣ ಮತ್ತು ನೀಲಿ ಕಲರ್ ಲಿವರ್ ಹಾಕಿ ತುಂಬ ಒಳ್ಳೆ ದೋಟಿ ಮಾಡಿದ್ಮೇಲೆ ಎಲ್ಲ ಕಂಪ್ನಿಗಳು ನಮ್ಮ ಕಂಪ್ನಿ ನೇಮ್ ಏನಿದೆಯಲ್ಲ ಹೈಟೆಕ್ ಅಂತ, ಅದೇ ಹೈಟೆಕ್ ಅಂತ ನೀಲಿ ಬಣ್ಣದ ದೋಟಿ, ನೀಲಿ ಲಿವರ್ ಹಾಕಿ ಎಲ್ಲರೂ ಕೊಡ್ತಾ ಇದ್ದಾರೆ. ಇದರಿಂದ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ. ಯಾವುದು ಒರಿಜಿನಲ್ಲು ಯಾವುದು ಡೂಪ್ಲಿಕೇಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಇದನ್ನು ನ್ಯಾಯಾಲಯಕ್ಕೆ ತೊಗೊಂಡು ಕೋರ್ಟಿಂದ ಸ್ಟೇ ಆರ್ಡ್ರು ತೊಗೊಂಡಿದ್ದೀವಿ. ಸೊ ಹಾಗಾಗಿ ಯಾವುದೇ ಗ್ರಾಹಕರು ದೋಟಿ ತೊಗೊಳ್ಳುವಾಗ ನೀಲಿ ದೋಟಿ ಎಲ್ಲ ಹೈಟೆಕ್ ಅಂತ ಅಂದ್ಕೋಬೇಡಿ. ಯಾಕಂದರೆ ಈಗ ಜಿ ಟೆಕ್ಕು, ಈಸಿ ಟೆಕ್ಕು, ಎಮ್ ಟೆಕ್ಕು ಈ ಥರ ಸಾಕಷ್ಟು ಬೇರೆ ಬೇರೆ ಕಂಪ್ನಿಗಳು ಬಂದಿದ್ದಾವೆ. ಎಲ್ಲವೂ ನಮ್ಮದೇ ಸಾಮ್ಯತೆ ಉಳ್ಳ ಹೆಸರು, ರೂಪ, ಬಣ್ಣ, ಶೇಪು ಎಲ್ಲ ಕಂಪನಿ ದೋಟಿಗಳು ಇದೇ ರೀತಿ ಮಾಡ್ತಾ ಇದ್ದಾರೆ. ಸೊ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಈ ಕನ್ಫ್ಯೂಷನ್ ಇರುತ್ತೆ ರೈತರಿಗೆ. ಸೊ ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಆಥರೈಸ್ಡ್ ಡೀಲರ್ ಯಾರು ಅಥವಾ ನಿಮಗೆ ಒರಿಜಿನಲ್ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಆಮೇಲೆ ಇದರಲ್ಲಿ ಸಬ್ಸಿಡಿನೂ ಇವಾಗ ಸರ್ಕಾರದಿಂದ ಸಿಗ್ತಾ ಇದೆ. ಸೊ ಯಾರೇ ರೈತರಿಗೆ ಸಬ್ಸಿಡಿ ಬೇಕಂತಂದರೆ 2 ರೀತಿ ಸಬ್ಸಿಡಿ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಒಂದು ನೇರ ಸಬ್ಸಿಡಿ ಕೊಡೋದು ಅಂತ, ಅದರಲ್ಲಿ ಆ ಮೂಲ ಬೆಲೆ ಆ ಪದಾರ್ಥದ್ದು ಸಬ್ಸಿಡಿ ಕಳೆದು ಏನು ಕೊಡ್ತಾ ಇದ್ದಾರಲ್ಲ ಅದಕ್ಕಿಂತ ಭಾರಿ ಕಡಿಮೆ ಇರುತ್ತೆ. ಈಗ ನೀವು ನೋಡ್ತಾ ಇರೋದು, ನಾವು ಸಾಂಪ್ರದಾಯಿಕವಾಗಿ ಈ ಥರ ಒಂದು ಬುರುಡೆ ಏನು ಕಳೆ ಯಂತ್ರ ಅಥವಾ ಬ್ರಷ್ ಕಟ್ರ್ ಅಂತ ಏನು ಹೇಳ್ತಾ ಇದ್ವಿ, ಅದನ್ನು ಹೆಗಲ ಮೇಲೆ ಹಾಕ್ಕೊಂಡು ಹಿಂಗೆ ಲೆಫ್ಟ್ ರೈಟ್ ಮೂವ್ ಮಾಡ್ಕೊಂಡು ಹೊಡಿತಾ ಇದ್ವಿ. ಅದು ತುಂಬ ಕಷ್ಟ ಆಗಿತ್ತು ಅಂತ ಈಗ ಬೇರೆ ಒಂದು ಕಂಪ್ನಿಯವರು ಈ ಒಂದು ಬುರುಡೆ ಬ್ರಷ್ ಕಟ್ರಿಗೆ 1 ಚಕ್ರದ ಗಾಲಿ ಹಾಕಿದ್ದಾರೆ. ಓಕೆನಾ. ಇದರಲ್ಲಿ ಏನು ಡಿಸಡ್ವಾಂಟೇಜು ಅಂದರೆ ಇದು ತುಂಬ ಟೈಮ್ ತೊಗೊಳುತ್ತೆ. ಯಾಕಂದರೆ ಇದು ಬರೀ ಒಂದೇ ಅಡಿ ಕಟ್ಟಾಗೋದು. ಆಮೇಲೆ ಈ ಲೆಫ್ಟ್ ರೈಟ್ ಮೂಮೆಂಟ್ ಇದೆಯಲ್ಲ ಇದು ಕಡಿಮೆ ಇದೆ ಇದು. ಸೊ ಹಾಗಾಗಿ ನಾನು ಇದಕ್ಕೆ ಏನು ಸೊಲ್ಯೂಷನ್ ಮಾಡಬಹುದು ಅಂತ ಯೋಚಿಸಿದಾಗ ನನಗೆ ಅನಿಸಿದ್ದು,
ಈ ಕಳೆ ಹೊಡೆಯೋ ಮೆಷಿನ್ನು ಒಂದು ವೆಹಿಕಲ್ ಅಥವಾ ಗಾಲಿ ಮೇಲೆ ಇರಬೇಕು, ತುಂಬ ಸುಲಭವಾಗಿ ತಳ್ಕೊಂಡು ಹೋಗೋಂಗೆ ಇರಬೇಕು, ಒಂದು 3 ಅಡಿ ಕಟ್ಟಾಗಬೇಕು ಅಂತ. ಸೊ ಈಗ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ 3 ಬುರುಡೆ ಇದೆ ಇದರಲ್ಲಿ. ಸೊ ಇದು 3 ಒಟ್ಟಿಗೆ ತಿರುಗೋದ್ರಿಂದ, ಆಮೇಲೆ ಈಗ ನೋಡ್ತಾ ಇರ್ಬೋದು ನಾನು ಇದನ್ನು ಜಸ್ಟ್ ಒಂದು ಬೆರಳಲ್ಲಿ ಆಪ್ರೇಟ್ ಮಾಡ್ತಾ ಇದ್ದೀನಿ. ಮುಂದೆ ಹಿಂದೆ ತಳ್ಳೋಕ್ಕೂ ಎಷ್ಟು ಸುಲಭ ಇದೆ ಇದು. ಸೊ ಇದು 3 ಒಟ್ಟಿಗೆ ಸುತ್ತೋದ್ರಿಂದ ನಿಮಗೆ 3 ಅಡಿ ಅಗಲ ಕಟ್ಟಾಗುತ್ತೆ. ಸೊ 3 ಒಟ್ಟಿಗೆ ತಿರುಗಿ 3 ಅಡಿ ಕಟ್ಟಾದಾಗ ಸುಮ್ಮನೆ ಆರಾಮಾಗಿ ಇದನ್ನು ತಳ್ಕೊಂಡು ಹೋಗೋದ್ರಿಂದ ನಿಮಗೆ ಒಂದು ಬುರುಡೆಯಲ್ಲಿ 3 ಗಂಟೆಯಲ್ಲಿ ಆಗೋ ಕೆಲಸ ಇದರಲ್ಲಿ ಸಾಧಾರಣ 1 ರಿಂದ 1.25 ಗಂಟೆಯಲ್ಲಿ ನಿಮಗೆ ಕೆಲಸ ಆಗುತ್ತೆ. ಆಮೇಲೆ ನಿಮಗೆ ಶ್ರಮ ಆಗೋದಿಲ್ಲ. ಯಾಕಂದರೆ ಇದು ನೋಡಿ ಎಷ್ಟು ಸುಲಭವಾಗಿ ಈ ಥರ ನೀವು ಮೂವ್ ಮಾಡ್ಬೋದು, ಫ್ರಂಟ್ ಆ್ಯಂಡ್ ಬ್ಯಾಕು ಮೂವ್ ಮಾಡಬಹುದು. ಸೊ ಇದು ನಿಮಗೆ ಬಯಲುಸೀಮೆ ತೋಟಗಳಿಗೆ, ಎಲ್ಲಿ ತೋಟ ಮಟ್ಟಕ್ಕಿದೆಯೋ, ಯಾರಿಗೆ ತೋಟದಲ್ಲಿ ಇವಾಗ ಕಾರ್ಮಿಕರ ಅಭಾವ ಇದೆ, ನಾವೇ ನಮ್ಮ ಕೆಲಸ 1 ಅಥವಾ 2 ಗಂಟೆ ಕಾಲ ಮಾಡಿಕೊಂಡ್ರೆ ಕಳೆ ಹೊಡ್ಕೊಳ್ಳೋಣ ಅಂತ ಯಾರು ರೈತರಿಗಿದೆಯೋ ಅವರೆಲ್ಲ ಈ ಪದ್ಧತಿಯನ್ನು ಅಥವಾ ಇದನ್ನು 3 ಬುರುಡೆದನ್ನು ಬಳಸಬಹುದು. ಹಾಗೆಯೇ ಮಲೆನಾಡು ಭಾಗದಲ್ಲಿ ಈ 3 ಬುರುಡೆ ಆಗಲ್ಲ, ಯಾಕಂದರೆ ಸಮತಟ್ಟಾದ ಪ್ರದೇಶ ಇರಬೇಕು. ಮಲೆನಾಡು ಭಾಗದಲ್ಲಿ ಗುಡ್ಡ ಇರುತ್ತೆ, ಆಮೇಲೆ ಹೊಂಡ ಇರುತ್ತೆ. ಅಂಥ ಜಾಗದಲ್ಲಿ ಏನು ಮಾಡಬೇಕು ಅಂದರೆ ಈ ಥರ 2 ಬುರುಡೆ ಹಾಕಿದ್ದೀವಿ ನೋಡಿ. ಇದು ಲೆಫ್ಟ್ ಆ್ಯಂಡ್ ರೈಟು 2 ಬುರುಡೆ ಇರೋದ್ರಿಂದ ಇದರಲ್ಲಿ ನಿಮಗೆ 2 ಅಡಿ ಒಟ್ಟಿಗೆ ಕಟ್ಟಾಗುತ್ತೆ. ಎಲ್ಲ ಏನು ಅನ್ಕೋತಾರೆ ಮುಂದಿನ ಬುರುಡೆ ಕಟ್ಟಾದಮೇಲೆ ಹಿಂದಿನ ಬುರುಡೆ ಕಟ್ಟಾಗುತ್ತೆ ಅಂತ. ಹಾಗಲ್ಲ ಇದರ ಸಿಸ್ಟಮ್ಮು. 2 ಮುಂದಿಂದು ಹಿಂದಿಂದು 2 ಒಟ್ಟಿಗೆ ನಿಮಗೆ 2 ಅಡಿ ಕಟ್ಟಾಗುತ್ತೆ. ಲೆಫ್ಟ್ ಆ್ಯಂಡ್ ರೈಟ್ ಮೂಮೆಂಟ್ ಮಾಡಬೇಕು. ಇದಕ್ಕೆ ಗಾಲಿ ಇರೋದ್ರಿಂದ ನಿಮಗೆ ಕೆಲಸ ಸುಲಭ ಆಗುತ್ತೆ. ಹಾಗೆಯೇ ಇದೇ 2 ಬುರುಡೆನ ಮುಂದಿನ ದಿನಗಳಲ್ಲಿ ನಾವು ಈ ಥರ ಸಿಂಗಲ್ ವೀಲ್ಗೆ ಹಾಕ್ಕೊಡ್ತೀವಿ. ಆಗ ಲೆಫ್ಟ್ ಆ್ಯಂಡ್ ರೈಟ್ ಮೂಮೆಂಟು ನಿಮಗೆ ತುಂಬ ಸುಲಭ ಆಗುತ್ತೆ. ಹೆಗಲ ಮೇಲೆ ಹಾಕ್ಕೊಂಡು ಯಾರಿಗೆ ಸುಸ್ತಾಗ್ತಾ ಇದೆಯೋ, ಯಾರಿಗೆ ಕೂಲಿ ಕಾರ್ಮಿಕರ ಅಭಾವ ಇದೆಯೋ ಅವರು ಈ ಥರ ಬ್ರಷ್ ಕಟರ್ಸ್ನ ಯೂಸ್ ಮಾಡಿ ನೀವು ಸದುಪಯೋಗ ಪಡ್ಕೋಬೋದು. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.